ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಸೊಬಗು ಚಾನಲ್. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ದಯವಿಟ್ಟು ಕೊನೆವರೆಗೂ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೂದಲು ಎಲ್ಲರಿಗೂ ಸಮಸ್ಯೆ ಇರುವುದೇ ಕೂದಲು ಅಲ್ವಾ? ಈ ಕೂದಲು ಹೇಗೆ ಹುಟ್ಟುತ್ತೆ? ಇದಕ್ಕೂ ಒಂದು ಲೈಫ್ ಸರ್ಕಲ್ ಅನ್ನೋದಿದೆಯಾ? ಇದಕ್ಕೂ ಹುಟ್ಟು ಮತ್ತು ಸಾವು ಅನ್ನೋದು ಇದೆಯಾ? ಇದು ಯಾಕೆ ಕೆಲವರಲ್ಲಿ ಉದ್ದವಾಗಿ ಬೆಳೆಯುತ್ತೆ, ಯಾಕೆ ಕೆಲವೊಬ್ಬರಲ್ಲಿ ಶಾರ್ಟ್ ಆಗಿ ಉಳಿಯುತ್ತೆ, ಯಾಕೆ ಗುಂಗುರು ಕೂದಲು ಇರುತ್ತೆ, ಯಾಕೆ ಸ್ಟ್ರೈಟ್ ಆಗಿ ಇರುತ್ತೆ, ಯಾಕೆ ಇದಕ್ಕೆ ಕೆಲವೊಬ್ಬರಿಗೆ ಕಪ್ಪು ಬಣ್ಣ ಬಂದಿರುತ್ತೆ, ಕೆಲವೊಬ್ಬರಿಗೆ ಬ್ರೌನ್ ಬಂದಿರುತ್ತೆ, ಹೀಗೆ ಯಾಕಿದೆ? ಕೂದಲು ಫಸ್ಟ್ ಉಗಮ ಆಗೋದಾದರೂ ಎಲ್ಲಿ ಅಲ್ವಾ? ಈ ಥರ ಕೆಲವೊಂದು ಪ್ರಶ್ನೆಗಳು ನಮ್ಮಲ್ಲಿ ಮೂಡಿ ಬರ್ತವೆ. ಫಸ್ಟ್ ನಮ್ಮ ಕೂದಲನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆವಾಗಲೇ ನಾವು ಮಾಡುವಂಥ ಎಲ್ಲ ರೆಮಿಡಿಗಳು ಅದು ಪರ್ಫೆಕ್ಟಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗೋದು. ಬನ್ನಿ ಇವತ್ತು ಇದರ ಜನನ ಮತ್ತು ಮರಣದ ಬಗ್ಗೆ ತಿಳ್ಕೊಳ್ಳೋಣ. ಇತ್ತೀಚಿನ ದಿನಗಳಲ್ಲಿ ಮನುಷ್ಯ ವಿಪರೀತವಾಗಿ ಕೇರ್ ಮಾಡ್ತಿರುವಂಥ ನಮ್ಮ ದೇಹದ ಭಾಗ ಯಾವುದು ಅಂತ ಹೇಳ್ತೀರಾ? ಹಾರ್ಟ್, ಲಂಗ್ಸ್, ಕಿಡ್ನಿ ಅಲ್ಲ ಸ್ನೇಹಿತರೆ, ಕೂದಲು ಬಗ್ಗೆ ತುಂಬಾ ಒತ್ತಡ ತೊಗೊಂಡ್ಬಿಡ್ತಾರೆ. ನಮ್ಮ ಕೂದಲು ಚೆನ್ನಾಗಿ ಕಾಣಬೇಕು, ಉದ್ದವಾಗಿರಬೇಕು, ನಾವು 4 ಜನರ ಮಧ್ಯೆ ಹೋದರೆ ಸುಂದರವಾಗಿ ಕಾಣಬೇಕು, ಅದು ಕೂದಲಿಂದ ಇನ್ನೂ ತುಂಬ ಅದ್ಭುತವಾಗಿ ಕಾಣಬೇಕು ಅಂತ ಹೇಳಿಬಿಟ್ಟು ಮಾರ್ಕೆಟಲ್ಲಿ ಸಿಗುವಂಥ ಶಾಂಪೂ, ಕಂಡೀಷ್ನರ್ಸ್, ಕ್ರೀಮ್, ಮಾಸ್ಕ್ ಇನ್ನೂ ಸಾಲದು ಅಂತ ಹೇಳಿ ಲಕ್ಷಗಟ್ಟಲೆ ಖರ್ಚು ಮಾಡಿ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಸಹ ಮಾಡ್ತಾ ಇದ್ದಾರೆ ಅಲ್ವಾ? ಇದೆಲ್ಲ ಯಾವುದಕ್ಕೆ? ನಮ್ಮ ಕೂದಲು ಆರೋಗ್ಯಕರವಾಗಿರಬೇಕು, ಚೆನ್ನಾಗಿ ಕಾಣಬೇಕು ಅನ್ನೋ ಒಂದು ಆಸೆಯಿಂದ ಅಲ್ವಾ? ಇಷ್ಟೆಲ್ಲ ಮಾಡಿಯೂ ಸಹ ನಮ್ಮ ಕೂದಲು ಉದುರೋದು ನಿಲ್ತಾ ಇಲ್ಲ, ಅದು ಇವತ್ತಿಗೂ ಉದುರ್ತಾನೇ ಇದೆ ಅಲ್ವಾ? ಅದು ಉದುರೋದು ಸಹಜ. ನಮ್ಮ ದೇಹದಲ್ಲಿ ಎಷ್ಟು ಲಕ್ಷ ಕೂದಲುಗಳು ಹುಟ್ಟುತ್ತಾ ಇರ್ತವೆ. ತಲೆ, ಕೈ, ಕಾಲು, ಗಂಡಸರಿಗಾದರೆ ಎದೆ, ಬೆನ್ನು, ಗಡ್ಡ ಅಲ್ವಾ? ಇದೆಲ್ಲ ಒಂದು ಸಣ್ಣ ಜೀವಕೋಶದಿಂದ ಹುಟ್ಟುತ್ತೆ ಅಂದರೆ ನಂಬ್ತೀರಾ? ಹೌದು, ಕೂದಲು ಹುಟ್ಟಲಿಕ್ಕೆ ಕಾರಣ ಒಂದು ಸಣ್ಣ ಜೀವಕೋಶ, ಅದು ಸ್ಟೆಮ್ ಸೆಲ್ಸ್ ಅನ್ನೋ ಜೀವಕೋಶದಿಂದ. ಈ ಸ್ಟೆಮ್ ಸೆಲ್ಸ್ಗಳು ಕವಲೊಡೆದು ಬ್ರೈನ್ನಲ್ಲಿ ಬ್ರೈನ್ ಸೆಲ್ಸ್ಗಳಾಗಿ, ಮೂಳೆಗಳಲ್ಲಿ ಬೋನ್ ಮ್ಯಾರೋ ಆಗಿ, ರಕ್ತದಲ್ಲಿ ರಕ್ತ ಕಣಗಳಾಗಿ, ಹೀಗೆ ಕೂದಲು ಹುಟ್ಟೋಕ್ಕೂ ಕೂಡ ಈ ಮುಖ್ಯವಾಗಿ ಈ ಸ್ಟೆಮ್ ಸೆಲ್ಸ್ಗಳೇ ಕಾರಣ. ನಮ್ಮ ಚರ್ಮದ ಕೊನೆಯ ಪದರು ಅಥವಾ ಕೆಳಪದರು ಅಂತ ಏನು ಹೇಳ್ತೀವಿ, ಅದು ಡರ್ಮಿಸ್. ಈ ಡರ್ಮಿಸ್ನಲ್ಲಿ ಸಣ್ಣ ಸಣ್ಣ ಚೀಲಗಳಂಥ ರಚನೆಗಳಿವೆ. ನಾನಿಲ್ಲಿ ಆರೋ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನೇ ಹೇರ್ ಫಾಲಿಕಲ್ಸ್ ಅಂತ ಹೇಳ್ತೀವಿ. ಈ ಸ್ಟೆಮ್ ಸೆಲ್ಸ್ಗಳು ಕೂಡ ಇಲ್ಲೇ ಇರ್ತವೆ. ಈ ಹೇರ್ ಫಾಲಿಕಲ್ನಲ್ಲೇ ಈ ಸ್ಟೆಮ್ ಸೆಲ್ಸ್ಗಳು ಅಡಗಿಕೊಂಡಿರ್ತವೆ. ನಂತರ ಇವು ಕೆರೆಟನೋಸೈಟ್ ಅನ್ನೋ ವಿಶೇಷ ಜೀವಕೋಶಗಳಾಗಿ ಬದಲಾಗ್ತವೆ. ಈ ಕೆರೆಟನೋಸೈಟ್ಗಳು ಪೋಷಕಾಂಶಗಳು, ಆಕ್ಸಿಜನ್ ಸಿಗ್ತಾ ಇದ್ದ ಹಾಗೆ ಅವುಗಳ ಸಂಖ್ಯೆನ ಹೆಚ್ಚೆಚ್ಚು ಮಾಡ್ಕೊಳ್ತಾ ಹೋಗ್ತವೆ. ಹೆಚ್ಚೆಚ್ಚು ಮಾಡಿಕೊಂಡು ಅಲ್ಲಿಂದ ಬೆಳೀತಾ ಹೋಗ್ತವೆ. ಇಲ್ಲೇ ತುಂಬ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಕೆರೆಟನೋಸೈಟ್ಗಳು ಕೆರೆಟಿನ್ ಅನ್ನೋ ಒಂದು ಪ್ರೋಟೀನನ್ನು ಉತ್ಪತ್ತಿ ಮಾಡ್ತಾ ಹೋಗ್ತವೆ. ಅವು ಉತ್ಪತ್ತಿ ಮಾಡಿದ ತಕ್ಷಣ ಈ ಕೆರೆಟನೋಸೈಟ್ಗಳು ಸತ್ತೋಗ್ತವೆ. ಈ ಕೆರೆಟಿನೋಸೈಟ್ಗಳು ಏನು ಉತ್ಪತ್ತಿ ಮಾಡಿರ್ತವೆ, ಕೆರೆಟಿನ್ ಅನ್ನೋ ಒಂದು ಪ್ರೋಟೀನ್, ಈ ಪ್ರೋಟೀನ್ ಒಂಥರ ನಾರಿನಲ್ಲಿ ಇರುತ್ತೆ, ಒಂದಕ್ಕೊಂದು ಅಂಟ್ಕೊಂಡು. ಇದು ಕ್ರಮೇಣವಾಗಿ ನಮ್ಮ ಕೂದಲಾಗಿ ಮಾರ್ಪಾಡುತ್ತೆ. ಈ ಕೆರೆಟಿನ್ ಅನ್ನೋ ದ್ರವದಿಂದ ನಾರಿನ ರೂಪದಲ್ಲಿ ಉತ್ಪತ್ತಿಯಾಗಿ ಈ ನಾರಿನಿಂದಲೇ ನಮ್ಮ ಕೂದಲು ಬರೋದು. ಈಗ ಕೆಲವೊಬ್ಬರಲ್ಲಿ ಶಾರ್ಟ್ ಕೂದಲು, ಗುಂಗುರು ಕೂದಲು, ಉದ್ದ ಕೂದಲು ಇದೆಲ್ಲ ಯಾಕಿರುತ್ತೆ? ಚಿತ್ರದಲ್ಲಿ ನೀವು ನೋಡಿದರೆ ರೌಂಡ್ ಶೇಪಲ್ಲಿ ಇದೆಯಲ್ಲ, ಅದು ಸ್ಟ್ರೇಟ್ ಆಗಿ ಉದ್ದ ಕೂದಲು ಬರಲಿಕ್ಕೆ ಕಾರಣ ಆಗುತ್ತೆ. ಹಾಗೆ ನೆಕ್ಸ್ಟ್ ನೀವು ಗ್ರಾಫನ್ನು ನೋಡಿದರೆ, ನೆಕ್ಸ್ಟ್ ಪಿಕ್ಚರನ್ನು ನೀವು ನೋಡಿದರೆ, ಇದು ಗುಂಗುರು ಕೂದಲಾಗಿ ಬೆಳೀಲಿಕ್ಕೆ ಕಾರಣ ಆಗಿದೆ. ಮತ್ತೊಂದು ಚಿತ್ರ ನೋಡಿದರೆ ಒಂದು ಕಾಫಿ ಕಲರಲ್ಲಿ ಇದೆಯಲ್ಲ, ಇದನ್ನು ಒಂದು ಹಾಫ್ ಗುಂಗುರು ಇರುತ್ತೆ ಮತ್ತು ಹಾಫ್ ಸ್ಟ್ರೇಟ್ ಇರುತ್ತೆ. ಅವರಿಗೆ ಗುಂಗುರು ಕೂದಲು ಇರೋದಿಲ್ಲ, ಇತ್ತ ಸ್ಟ್ರೇಟ್ ಕೂದಲು ಇರೋದಿಲ್ಲ, ಒಂಥರ ಮಿಕ್ಸ್ಚರ್ ಆಗಿರುತ್ತೆ. ಇದೆಲ್ಲ ಕೂದಲಿನ ಒಂದು ವಿನ್ಯಾಸ ಬೇರೆ ಆಗಲಿಕ್ಕೆ ಕಾರಣ ಈ ಹೇರ್ ಫಾಲಿಕಲ್ಗಳೇ ಇದಕ್ಕೆ ಕಾರಣ. ಇನ್ನು ಇಲ್ಲಿ ಈ ಹೇರ್ ಫಾಲಿಕಲ್ನಲ್ಲೇ ಸಹ ಮೆಲನೋಸೈಟ್ ಅನ್ನೋ ಒಂದು ಜೀವಕೋಶಗಳು ಸಹ ಇರ್ತವೆ. ಈ ಮೆಲನೋಸೈಟ್ಗಳು ಉತ್ಪತ್ತಿ ಮಾಡುವಂಥದ್ದು ಮೆಲನಿನ್. ಇದರಿಂದಲೇ ನಮ್ಮ ಕೂದಲಿಗೆ ಬಣ್ಣ ಬರೋದು, ಕಪ್ಪು, ಬ್ರೌನು ಅಲ್ವಾ? ಈ ಥರದ ಬೇರೆ ಬಣ್ಣ ಬರಲಿಕ್ಕೆ ಕಾರಣನೇ ಈ ಮೆಲನಿನ್ ಅನ್ನೋ ಒಂದು ದ್ರವ. ಹಾಗಾದರೆ ನಮ್ಮ ಕೂದಲಿನ ಜೀವಿತಾವಧಿ ಎಷ್ಟು? ನಮ್ಮ ಒಂದು ಕೂದಲಿನ ಜೀವಿತಾವಧಿ 1 ರಿಂದ 6 ವರ್ಷ ಮಾತ್ರ. ನಾವು ಹುಟ್ಟಿದಾಗಿಂದ ಇರೋ ಕೂದಲು ನಾವು ಸಾಯೋ ತನಕ ಇರುತ್ತಾ? ಇರೋದಿಲ್ಲ. ಯಾಕೆ ಇರೋದಿಲ್ಲ? ಇದರಲ್ಲಿ ಒಟ್ಟು 3 ಹಂತಗಳಿವೆ. ಒಂದು ಅನಾಜೆನ್ ಫೇಸ್ ಅಂತ ಹೇಳಿ, ಈ ಹಂತದಲ್ಲಿ ನಮ್ಮ ಕೂದಲು ಬೆಳೆಯೋಕ್ಕೆ ಪ್ರಾರಂಭ ಆಗುತ್ತೆ. ಇನ್ನೊಂದು ಕ್ಯಾಟಜೆನ್ ಫೇಸ್ ಅಂತ ಹೇಳಿ, ಇದರಲ್ಲಿ ನಮ್ಮ ಕೂದಲ ಬೆಳವಣಿಗೆ ಅಲ್ಲಿಗೆ ನಿಂತು ಹೋಗಿರುತ್ತೆ. ಇನ್ನೊಂದು ಟೆಲೋಜಿನ್ ಫೇಸ್ ಅಂತ ಹೇಳಿ, ಇದರಲ್ಲಿ ನಮ್ಮ ಕೂದಲು ಉದ್ರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೇರ್ ಫಾಲ್ ಅಂತ ಹೇಳ್ತೀವಲ್ಲ, ಆ ಹಂತ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ.
ಹೀಗೆ ನಮ್ಮ ಒಂದು ಕೂದಲಿನ ಜನನ ಮತ್ತು ಮರಣದ ಸೈಕಲ್ ಅಥವಾ ಒಂದು ಲೈಫ್ ಸೈಕಲ್ ಏನು ಹೇಳ್ತೀವಿ, ಈ ರೀತಿ ನಡೀತಾ ಇರ್ತದೆ. ಕೆಲವೊಬ್ಬರಿಗೆ ತುಂಬ ಉದ್ದ ಕೂದಲಿರುತ್ತೆ ಅಂತ ಹೇಳಿ ತುಂಬ ಆಸೆ ಆಗುತ್ತೆ ಅಲ್ವಾ, ಉದ್ದ ಕೂದಲಿರಬೇಕು ಅಂತ ಹೇಳಿ. ಮತ್ತು ಯಾಕೆ ಇದು ಶಾರ್ಟ್ ಆಗಿರುತ್ತೆ ಕೆಲವೊಬ್ಬರಲ್ಲಿ ಅಂತ ಹೇಳಿದರೆ, ಈ ಎನರ್ಜಿನ್ ಫೇಸು ಏನು ಕೂದಲು ಬೆಳೆಯುವ ಹಂತ ಅಂತ ನಾವಾಗ ಹೇಳಿದ್ವಿ, ಆ ಹಂತ ಎಲ್ಲರಲ್ಲೂ ಒಂದೇ ಥರ ಇರೋದಿಲ್ಲ. ಇದು ಅವರವರ ಜೆನೆಟಿಕ್ಸ್ಗಳ ಮೇಲೆ ಆಧಾರ ಆಗಿರುತ್ತೆ. ಹಾಗಾಗಿ ಯಾರಲ್ಲಿ ಈ ಒಂದು ಹಂತ ತುಂಬ ದೀರ್ಘವಾಗಿ ಇರುತ್ತೋ ಅವರಿಗೆ ತುಂಬ ಉದ್ದವಾದ ಕೂದಲು ಬರುತ್ತೆ. ಅವರೇನಾದರೂ ಹೇರ್ ಕಟ್ ಮಾಡದೆ ಹಾಗೆ ಬಿಟ್ಟರೆ ಅವ್ರ ಕೂದಲು ಒಂದು 35ರಿಂದ 39 ಇಂಚು ಅಷ್ಟು ಉದ್ದದ ತನಕ ಕೂಡ ಅದು ಬೆಳೆಯುತ್ತೆ. ಇನ್ ಕೇಸ್ ಅವ್ರು ಕಟ್ ಮಾಡದೆ ಬಿಟ್ಟರೆ ಅಷ್ಟೆಲ್ಲ ಉದ್ದ ಕೂದಲು ಅವರಿಗೆ ಬೆಳೀತಾ ಹೋಗುತ್ತೆ. ಈ ಎಲ್ಲ ಕೂದಲುಗಳ ಬೆಳವಣಿಗೆ ಒಟ್ಟಿಗೆ ಶುರು ಆಗಿರೋದಿಲ್ಲ. ಅದಕ್ಕೆ ನಮ್ಮಲ್ಲಿ ಕೆಲವೊಂದು ಸಾರಿ ಕೆಲವು ಕೂದಲು ಬೆಳೀತಾ ಇರ್ತವೆ, ಕೆಲವು ಉದುರು ಹೋಗ್ತಾ ಇರ್ತವೆ, ಕೆಲವು ಬೆಳವಣಿಗೆನ ನಿಲ್ಲಿಸಿರ್ತವೆ ಅಲ್ವಾ. ಸಾಮಾನ್ಯವಾಗಿ ದಿನಕ್ಕೆ ಒಂದು 50ರಿಂದ 100 ಕೂದಲು ಉದುರಿದರೆ ಅದು ನಾರ್ಮಲ್. ಅದರಲ್ಲಿ ಏನೂ ಟೆನ್ಷನ್ ಆಗಬೇಕಾಗಿರೋದಿಲ್ಲ. ಅಯ್ಯೋ ಕೂದಲು ಉದುರ್ತಾ ಇದೆ ಅಂತ ಹೇಳಿ ನಾವು ತುಂಬ ಒತ್ತಡ ತಗೊಳ್ಬೇಕಾದ ಅವಶ್ಯಕತೆ ಇಲ್ಲ. ಅದು ಸರ್ವೇ ಸಾಮಾನ್ಯ. ಹಾಗಾಗಿ ಈ ಕೂದಲು ಉದುರೋದನ್ನು ಒಂದು ದೊಡ್ಡ ಸಮಸ್ಯೆ ಅಂತ ಹೇಳಿ ನೀವು ಪರಿಗಣಿಸಬೇಡಿ. ಅದಕ್ಕೆ ರೆಮಿಡೀಸ್ಗಳನ್ನ ಮಾಡ್ತಾ ನಮಗೆ ಇರುವಂಥದ್ದನ್ನೇ ಬಳಸ್ಕೊಂಡು ನಮಗೆ ಇರುವ ಕೂದಲನ್ನು ಕಾಪಾಡಿಕೊಳ್ಳೋಣ. ದಿನಕ್ಕೆ ಒಂದು 50ರಿಂದ 100 ಕೂದಲು ಉದುರ್ತಾ ಇದೆ ಅಂದರೆ ಅದು ಸರ್ವೇ ಸಾಮಾನ್ಯ, ನಾರ್ಮಲ್. ಬಟ್ ಅದಕ್ಕಿಂತ ಹೆಚ್ಚು ಕೂದಲು ಉದುರ್ತಾ ಇದ್ದರೆ ಆಗ ನೀವು ನಿಮ್ಮ ವೈದ್ಯರನ್ನು ತಪ್ಪದೆ ಭೇಟಿ ಆಗಲೇಬೇಕು. ಈ ಉದುರುವಿಕೆ ಯಾಕಿದೆ, ಜಾಸ್ತಿ ಆಗ್ತಾ ಇರೋ ಕಾರಣ ಏನು, ನಿಮ್ಮ ಹಾರ್ಮೋನಲ್ಲಿ ಏನಾದರೂ ಇಂಬ್ಯಾಲೆನ್ಸ್ ಆಗಿದೆಯಾ, ಅಥವಾ ನಿಮ್ಮ ದೇಹದಲ್ಲಿ ಏನಾದರೂ ಕೊರತೆಗಳಿದೆಯಾ, ನಿಮ್ಮ ಸ್ಕಾಲ್ಫಲ್ಲಿ ಏನಾದರೂ ಇಶ್ಯೂ ಇದೆಯಾ, ತೊಂದರೆಗಳಿದೆಯಾ, ಅದನ್ನೆಲ್ಲ ನೀವು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ತಿಳ್ಕೊಳ್ಬೇಕಾಗತ್ತೆ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ಈ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕೂಡ ಒತ್ತಿ. ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ ಅತಿ ಶೀಘ್ರವಾಗಿ ನಿಮಗೆ ತಲುಪುತ್ತೆ. ಹಾಗೆ ಆ ಜಗನ್ಮಾತೆ ಎಲ್ರಿಗೂ ಒಳ್ಳೇದು ಮಾಡಲಿ, ಆ ಎಲ್ಲರಲ್ಲೂ ನಾವು ಇರೋ ಹಾಗಾಗಲಿ ಅಂತ ಕೇಳ್ಕೊಳ್ತಾ ಬಾಯ್ ಬಾಯ್.